ನ್ಯಾಯ ಬೇಕು. ವಿಜಯಪುರ ಜಿಲ್ಲಾ ಅನ್ನದಾತ ಯುವ ರೈತ ಸಂಘಕ್ಕೆ, ವಿಜಯಪುರ ಜಿಲ್ಲೆ ಎಲ್ಲ ರೈತ ಸಂಘಟನೆಗಳಿಗೆ, ಬೆಳೆಗಾರರ ಸಂಘಕ್ಕೆ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ವಿಜಯಪುರ ಜಿಲ್ಲಾ ಅನ್ನದಾತ ಯುವ ರೈತ ಸಂಘಕ್ಕೆ, ವಿಜಯಪುರ ಜಿಲ್ಲಾ ಅನ್ನದಾತ ಯುವ ರೈತ ಸಂಘಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಜೈ ಜವಾನ್, ಜೈ ಕಿಸಾನ್. ಜಿಲ್ಲೆಯಲ್ಲಿ ರೈತರ ಸಮಸ್ಯೆ ತುಂಬ ಇದೆ. ಇವತ್ತು ಕಬ್ಬು ಬೆಳೆದಂಥ ರೈತ ಕಾರ್ಖಾನೆಗಳು ಆರಂಭ ಆಗಿದ್ರು ಕೂಡ ಬೆಲೆ ನಿಗದಿಯಾಗಿಲ್ಲ ಅಂತ ಆತಂಕ ಪಡ್ತಾ ಇದ್ದಾರೆ. ನ್ಯಾಯಯುತವಾದ ಬೆಲೆ ನಿಗದಿಯಾಗಬೇಕು. FRP ಮೋಸ ಆಗ್ತಾ ಇದೆ, ಇಳುವರಿಯಲ್ಲಿ ಮೋಸ ಆಗ್ತಾ ಇದೆ, ತೂಕದಲ್ಲಿ ಮೋಸ ಆಗ್ತಾ ಇದೆ ಅಂತ ರೈತ ಆಕ್ರಂದನ ಪಡ್ತಾ ಇದ್ದಾರೆ. ಇಂಥ ಸನ್ನಿವೇಶದಲ್ಲಿ ಸೂಕ್ತವಾದಂಥ ಹೆಚ್ಚುವರಿ ಬೆಲೆಯನ್ನು FRP ಮೇಲೆ ನಿಗದಿ ಮಾಡಬೇಕಾದ್ದು ಸರ್ಕಾರದ ಕರ್ತವ್ಯ. ಮತ್ತೆ ಕಳೆದ ವರ್ಷ 150 ರೂಪಾಯಿ ಹೆಚ್ಚುವರಿ ದರ ನಿಗದಿ ಮಾಡಿದ್ರು, ಹಣ ಕೂಡ ಕೊಟ್ಟಿಲ್ಲ ಅಂತ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಇವೆಲ್ಲ ಹಿನ್ನೆಲೆಯಲ್ಲಿ ಜೊತೆಗೆ ಏನು ತೊಗರಿ ಬೆಳೆದಂತ ರೈತರು ಬೆಳೆಯೆಲ್ಲ ಲಾಸ್ ಆಗ್ತಾ ಇದೆ, ಬೆಳೆ ವಿಮೆ ಬರ್ತಾ ಇಲ್ಲ ಅಂತ ಹಲವಾರು ಸಮಸ್ಯೆಗಳು ಇಟ್ಕೊಂಡು ಇವತ್ತು ಜಿಲ್ಲಾಧಿಕಾರಿ ಕಚೇರಿಗೆ ಮುಂದೆ ಪ್ರತಿಭಟನೆ ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪತ್ರವನ್ನು ಸ್ವೀಕಾರ ಮಾಡಿದ್ದಾರೆ. ಅವತ್ತು ಇವತ್ತು ಏಳಿಗೆ ಬಗ್ಗೆ ಒತ್ತಾಯ ಪತ್ರವನ್ನು ಸ್ವೀಕಾರ ಮಾಡಿ ಈ ಸಮಸ್ಯೆ ಬಗ್ಗೆ ಜಿಲ್ಲಾಧಿಕಾರಿಗಳ ಜೊತೆ ಮಾತುಕತೆ ಆಡಿಸಿ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಏನು ಬೆಳೆ ವಿಮೆ ನಷ್ಟ ಆಗಿದೆ ಅದಕ್ಕೆ ಏನು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಬೇಕು, ಅದರ ಒಂದು GPS ಒಂದು ಅವಧಿಯನ್ನು ವಿಸ್ತರಣೆ ಮಾಡಬೇಕು ಅಂತ ರೈತರು ಒತ್ತಾಯ ಮಾಡಿದ್ದಾರೆ. ಅದರ ಬಗ್ಗೆನೂ ಕೂಡ ಕ್ರಮ ಕೈಗೊಳ್ತೀವಿ ಅಂತ ಅಡಿಷನಲ್ DC ಅವರು ಒಪ್ಪಿಕೊಂಡಿದ್ದಾರೆ. ಸರ್ಕಾರ ಅಥವಾ ಆಡಳಿತ ಮಾಡ್ತಕ್ಕಂಥವ್ರು ರೈತರ ಬಗ್ಗೆವಾಗಿ ಲಘುವಾಗಿ ನಡ್ಕೋಬಾರ್ದು. ರೈತರು ಬಂದರೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಗಾರ್ಕೋನ ಹುಮ್ಮಸ್ತ ಬಂದು ಅರ್ಜಿ ಇಸ್ಕೊಳ್ಳೋ ಪದ್ಧತಿ ಸರಿಯಲ್ಲ. ಅದಕ್ಕಾಗಿ ಇವತ್ತು ಅವರಿಗೆ ಸರಿಯಾದಂಥ ಪಾಠ ಹೇಳಿದ್ದೀವಿ. ಆನಂತರ ಅಡಿಷನಲ್ DC ಅವರು ಬಂದು ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ. ಇನ್ನು ಮುಂದೆ ಈ ರೀತಿಯ ಬೆಳವಣಿಗೆ ಆಗಲಿಕ್ಕೆ ಅವಕಾಶ ಕೊಡೋಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದನ್ನು ಅವರಿಗೆ ಸರಿಯಾದಂಥ ಬುದ್ಧಿವಾದವನ್ನು ಹೇಳಿದ್ದೀರಿ. ಅಧಿಕಾರಿಗಳಿಗೆ ರೈತರು ಗುಲಾಮರಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಸರ್ಕಾರಿ ಸೇವಕರು ಇವರು, ನಾವು ಯಾರಿಗೂ ಗುಲಾಮರಲ್ಲ, ನಾವು ಯಾರನ್ನೂ ಕೈ ಒಟ್ಟಲ್ಲ, ನಾವು ನಮ್ಮ ಕಾನೂನು ಕೇಳಕ್ಕೆ ಬರ್ತೀವಿ. ಇವರು ಬೇಕಾಬಿಟ್ಟಿಯಾಗಿ ನಡ್ಕೊಂಡ್ರೆ ಸುಮ್ಮನಿರ್ಲಿಕ್ಕಾಗಲ್ಲ ಅನ್ನುವಂಥ ಎಚ್ಚರಿಕೆ ಕೊಡಲಿಕ್ಕೆ ನಾನು ಬಯಸ್ತೀನಿ. ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡಲಾಗಿತ್ತು. ಉದ್ದೇಶ ಸತತ 2 ತಿಂಗಳಿಂದ ಬೆಳಗಾವ, ಬಾಗಲಕೋಟೆ, ವಿಜಯಪುರ ಕಬ್ಬಿನ ವಿಷಯದಲ್ಲಿ ಒಂದು ರೇಟ್ ಫಿಕ್ಸ್ ಮಾಡಬೇಕು, ಒಂದು ಫ್ಯಾಕ್ಟ್ರಿ ಚಾಲು ಮಾಡಬೇಕು ಅನ್ನುವಂಥ ರೈತರ ಬೇಡಿಕೆ ಏನಿತ್ತು. ಇವತ್ತು ಬಿಜಾಪುರ ಜಿಲ್ಲೆ ಇರ್ತಕ್ಕಂಥ ಬಸವೇಶ್ವರ ಫ್ಯಾಕ್ಟ್ರಿಯವರು ಪರ್ ಟನ್ನಿಗೆ 3,000 ರೂಪಾಯಿ ಘೋಷಣೆ ಮಾಡಿ ಫ್ಯಾಕ್ಟ್ರಿ ಚಾಲು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಮನಾಲಿ ಶುಗರ್ಸ್ ಆಗಿರ್ಬೋದು, ಆಲ್ಮೇಲೆ KPR ಶುಗರ್ಸ್ ಆಗಿರ್ಬೋದು, ಇವತ್ತು ಸಂಗಮನಾಥ ಯರಗಲ್ಲ ಸಂಗಮನಾಥ ಶುಗರ್ಸ್ ಆಗಿರ್ಬೋದು, ಇಂಡಿಯನ್ ಶುಗರ್ಸ್ ಚರಿಚಾಣ, ಬೇನೂರು ಫ್ಯಾಕ್ಟ್ರಿ, ಇವು ಒಂದು 10 ಫ್ಯಾಕ್ಟ್ರಿ ಮಾಲೀಕರು ಬಂಡತನದಿಂದ ಆ ಫ್ಯಾಕ್ಟ್ರಿ ರೇಟ್ ಘೋಷಣೆ ಮಾಡದೇ ಇವತ್ತು ಫ್ಯಾಕ್ಟ್ರಿ ಚಾಲು ಮಾಡಿದ್ದಾರೆ. ತಕ್ಷಣ ಮಾನ್ಯ ಜಿಲ್ಲಾಧಿಕಾರಿಯವರು ಭಾಗವಹಿಸಿ ಇವತ್ತೇನು ಬಸವೇಶ್ವರ ಶುಗರ್ಸ್ ಏನಿದೆ ಅದು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥದ್ದು ಏನು 3,000 ಕೊಟ್ಟಿದ್ದಾರೆ. ಆ 3,000 ರೂಪಾಯಿ ರೇಟನ್ನು ಎಲ್ಲ ಫ್ಯಾಕ್ಟ್ರಿ ಮಾಲೀಕರಿಗೂ ರೈತರಿಗೆ ಕೊಡುವಂಥದ್ದು ಒಂದು ಆದೇಶವನ್ನು ಮಾಡುವಂಥದ್ದು ಆಗಬೇಕು. ಎರಡನೇದಾಗಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಕಬ್ಬು ತೊಗೊಂಡು 14 ದಿವಸಕ್ಕೆ ರೈತರ ಬಿಲ್ ಹಾಕ್ಬೇಕಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಅದ. ಇವತ್ತು ಫ್ಯಾಕ್ಟ್ರಿ ಮಾಲೀಕರು 2 ತಿಂಗಳ 3 ತಿಂಗಳ ಆದ್ರೂ ಬಿಲ್ ಹಾಕಲಾರ್ದೆ ಎಷ್ಟೋ ವರ್ಷಗಳ ಕಾಲ ರೈತರಿಗೆ ಕಾಡ್ಸಿದ್ದದ. ಇನ್ನು ಮೂರನೇದಾಗಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ಬಿಜಾಪುರ ಜಿಲ್ಲೆಯಲ್ಲಿ ಸಂಪೂರ್ಣ ತೊಗರಿ ಬೆಳೆ ಇವತ್ತು ಹಾಳಾಗಿ ಹೋಗಿದೆ. ಇವತ್ತು ಭೀಮಾ ಫಸಲ್ ಯೋಜನೆಯಲ್ಲಿ ಇವತ್ತು ಕೆಲವೊಬ್ಬರು ರೈತರು ಕಟ್ಟಿಲ್ಲ, ಅದು ಕೊಟ್ಟು ಬಂದಿಲ್ಲ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಯವರು ತೊಗರಿ ಬೆಳೆ ಏನು ಸಮಗ್ರ ಜಿಲ್ಲೆಯಲ್ಲಿ ಹಾಳಾಗ್ಯದ, ಸಂಪೂರ್ಣ ಅಧಿಕಾರಿಗಳನ್ನು ಬಿಟ್ಟು ಅದು ಸಂಪೂರ್ಣ ಸಮೀಕ್ಷೆಯನ್ನು ಮಾಡಿ ಇವತ್ತು ಸರ್ಕಾರಕ್ಕೆ ವರದಿ ಸಲ್ಲಿಸಿ ಇವತ್ತು ರೈತರಿಗೆ ತೊಗರಿ ಪರಿಹಾರವನ್ನು ಕೊಡುವಂಥದ್ದು ಮಾಡಬೇಕು. ಚಂದ್ರಗೌಡ ಪಾಟೀಲ್ ಜಿಲ್ಲಾಧ್ಯಕ್ಷ, ರೈತ ಸಂಘ ಜಿಲ್ಲಾಧ್ಯಕ್ಷ, ವಿಜಯಪುರ. ಸಾಹೇಬ್ರು ಬನ್ನಿ ಸರ್, ಇವತ್ತು 5 ಕೊಟ್ಟಿದ್ದಾರೆ. ತೊಗರಿ ಬೆಳೆ ಸ್ವಲ್ಪ
ಅದೇ ವಿಚಾರದಲ್ಲಿ ಏನು ಗೊತ್ತಾ, ತೊಗರಿ ಬೆಳೆ ಹಾಳಾಗ್ಬಿಟ್ಟಿದೆ ಮಳೆಗಿರಲಿ, ಅವ್ರಿಗೆ ಅತಿವೃಷ್ಟಿ ಅನಾವೃಷ್ಟಿಲಿ NDRF ಅನುದಾನದಲ್ಲಿ ಪರಿಹಾರ ಕೊಡಬೇಕು. ನೀವು ಸಮೀಕ್ಷೆ ಮಾಡಿಸಿಲ್ವಂತೆ, ನಿಮ್ಮ ಅಗ್ರಿಕಲ್ಚರ್ ಅವ್ರು ಕಳಿಸಿ ಸಮೀಕ್ಷೆ ಮಾಡಿಸಿ ಅವ್ರಿಗೆ ಪರಿಹಾರ ಕೊಡಿಸಿ. ಎಷ್ಟೊಂದು ಅನಾಹುತ ಆಗ್ತಾ ಇದೆ ಪಾಪ. ರೈತರು ತೊಗರಿ ಬೆಳೆದ್ಬಿಟ್ಟು ಚೆನ್ನಾಗಿದೆ ಅಂತ ಬೆಳೆಯೇ ಇಲ್ವಂತೆ. ಈಗ ಅದಕ್ಕೆ ಅತಿವೃಷ್ಟಿಲಿ ಅನಾವೃಷ್ಟಿಲಿ NDRF ಅನುದಾನದಲ್ಲಿ ಪರಿಹಾರ ಕೊಡ್ಬೋದು, ಕೊಡಿಸಿ ಅವ್ರಿಗೆ. ಹೌದು, ಈಗ ಮಾಡಿ, ಈಗ ಮಾಡಿ. ನಾವು ಯಾರಿಗೂ ಬ್ಲೇಮ್ ಮಾಡಲ್ಲ, ಕೆಲಸ ಸರಿ ಮಾಡಿ ಅಂತ ಹೇಳ್ತೀವಿ ಅಷ್ಟೇ. ನಾವು ನಿಮ್ದಲ್ಲ, ಕೆಲಸ ಸರಿ ಮಾಡಿ ಅಂತ ಹೇಳ್ತೀವಿ. ಈಗ ಸಮಸ್ಯೆನೇ ಗೊತ್ತಿಲ್ವಲ್ಲ, ನೀವು ಬಂದಿರ ಆಯ್ತು ಹೇಳಿ. ಈಗ ಲಾಸ್ಟ್ ರೈತರಿಗೆ ಗೊತ್ತೇ ಗೊತ್ತಿಲ್ಲ, ರೈತರಿಗೆ ಬರ್ತಾ ಇಲ್ಲ ಸರ್. ವಿಸ್ತರಣೆ ಮಾಡೋದು ಹೇಳಕ್ಕೆ ಮಾಡಿರೋ ಒಳ್ಳೆ ಸಹಿತೀನಿ ಅಂದ್ರೆ ಆಗಿಲ್ಲ ಸರ್. ನೀವು ನಮ್ಮ ಜಿಲ್ಲಾ ಸೆಕ್ರೆಟರಿ ಯಾಕೆ ಕರ್ದಿಲ್ಲ? ನೀವು ಕರೆದೇ ಇಲ್ವಲ್ಲ, ನೀವು ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಕರೆದಿಲ್ಲ ನೀವು.